ವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಅಂಗೈನಲ್ಲಿ ಪ್ರಪಂಚವನ್ನೇ ಆಳುವಂತಹ ಯುಗವಿದು. ಕಣ್ಣಿಗೆ ಬೇಕಾಗಿರುವಂತಹ ವಸ್ತು ತಿಂಡಿಯನ್ನ ಮನೆಯಲ್ಲೇ ಕೂತು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ನಿಮಿಷಗಳಲ್ಲೇ ಮನೆ ಬಾಗಿಲಿಗೆ ಬಂದು ಬಿದ್ಬಿಡುತ್ತೆ. ಆರ್ಡರ್ ಮಾಡಿದಂತ ವಸ್ತು ಈಗ ಬಂದು ಮನೆ ಸೇರುತ್ತೆ ಅಂದ್ರೆ ಹೇಗಿರ್ಬೇಡ ಹೇಳಿ. ಅರೆ ಇದು ಹೇಗೆ ಸಾಧ್ಯ? ಯಾವುದಾ ವಸ್ತು ಎಲ್ಲಾಗಿರೋದು ಅನ್ನುವಂತಹ ಹತ್ತಾರು ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಅದಕ್ಕೆ ಉತ್ತರ ಇಲ್ಲಿದೆ ಕೇಳಿ. ಲಿಬಿಯಾದಲ್ಲಿ ಮೊಬೈಲ್ ಅಂಗಡಿ ಮಾಲೀಕರೊಬ್ಬರು 2010ರಲ್ಲಿ ಮೊಬೈಲ್ಗಳನ್ನ ಆನ್ಲೈನ್ ಮೂಲಕ ಆರ್ಡರ್ ಮಾಡಿದ್ರು. ಆದರೆ ಆ ದೇಶದಲ್ಲಿ ಅಂತರ್ಯುದ್ಧಗಳು ಭುಗಿಲಿದ್ದ ಕಾರಣ ಹಲವಾರು ವರ್ಷಗಳ ಕಾಲ ಪರಿಸ್ಥಿತಿ ಹದಗೆಟ್ಟು ಹೋಗಿತ್ತು. ಸಾರಿಗೆ ವ್ಯವಸ್ಥೆ, ದೇಶಗಳ ನಡುವಿನ ವ್ಯಾಪಾರ ಸಂಬಂಧಗಳೆಲ್ಲ ಹದಗೆಟ್ಟು ಹೋಗಿದ್ವು. ಇಂತಹ ಸ್ಥಿತಿಯಲ್ಲಿ ಮೊಬೈಲ್ಗಳನ್ನ ಆರ್ಡರ್ ಮಾಡಿದಂತಹ ಮಾಲೀಕ ಎಲ್ಲವನ್ನ ಮರೆತರು, ಆರಾಮಾಗಿದ್ರು. ತಾವು ಆರ್ಡರ್ ಮಾಡಿದಂತಹ ಮೊಬೈಲ್ಗಳ ಬಗ್ಗೆ ಅವರಿಗೆ ನೆನಪೇ ಇರಲಿಲ್ಲ ಬಿಡಿ. 2010ರಲ್ಲಿ ಆರ್ಡರ್ ಮಾಡಿದಂತಹ ನೋಕಿಯಾ ಬಟನ್ ಮೊಬೈಲ್ಗಳು 2026ರಲ್ಲಿ ಅವರ ಅಂಗಡಿಗೆ ಬಂದಿವೆಯಂತೆ. ಪಾರ್ಸಲ್ ಬಾಕ್ಸ್ ಏನ್ ಬಂದಿದೆ ಅಂತ ಮಾಲೀಕರು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಆಗಿನ ಸಮಯದಲ್ಲಿದ್ದಂತಹ ನೋಕಿಯಾ ಬಟನ್ ಫೋನ್ಗಳು ಬಂದಿದ್ದನ್ನ ನೋಡಿ ಶಾಕ್ ಆಗಿದ್ದಾರೆ. ಇವು ನಿಜವಾಗಿಯೂ ಮೊಬೈಲ್ಗಳ ಅಥವಾ ಯಾವುದಾದ್ರೂ ಹಳೆಯ ಕಾಲದ ವಸ್ತುಗಳ ಅಥವಾ ಮಕ್ಕಳ ಆಟಿಕೆಗಳ ಅಂತ ಒಂದು ಕ್ಷಣ ನಕ್ಕಿದ್ದಾರೆ. ಇದೀಗ ಜನರೇಷನ್ ಕೂಡ ಚೇಂಜ್ ಆಗಿದೆ, ವಿಜ್ಞಾನ ಲೋಕ ಅಪ್ಡೇಟ್ ಆಗಿದೆ. ಎಲ್ಲಿ ನೋಡಿದ್ರೂ ಟಚ್ ಸ್ಕ್ರೀನ್ ಮೊಬೈಲ್ಗಳೇ ಕಾಣಿಸ್ತಾ ಇರುವಂತಹ ಸಮಯದಲ್ಲಿ ಬಟನ್ ಫೋನ್ಗಳ ಪರಿಚಯವು ಅಷ್ಟಾಗಿರುವುದಿಲ್ಲ ಬಿಡಿ. ಎನಿವೆ, ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದ್ದು ಜನ್ಸಿಗೆ ಬಟನ್ ಫೋನ್ ಪರಿಚಯಿಸೋದಕ್ಕೆ ಒಂದು ವಿಡಿಯೋ ಸಿಕ್ತು ಅಂತ ನೆಟ್ಟಿಗರು ಹೇಳ್ತಿದ್ದಾರೆ. ಸದ್ಯ ಈ ವಿಡಿಯೋ ನೋಡಿದಂತಹ ಜನ ಹೀಗೂ ಉಂಟೆ ಅಂತಿದ್ದಾರೆ.